ನಮ್ಮ ಮನಸ್ಸು 10 ಇಂದ್ರಿಯಗಳಿಂದ ಕೂಡಿದ ನಮ್ಮ ಮನಸ್ಸು ಇನ್ನೊಬ್ಬರ ಸಂಪತ್ತನ್ನು ನಮ್ಮ ಸಂಪತ್ತು ಮಾಡಿಕೊಳ್ಬೇಕು ಅಂತ ಹೊರಡ್ತದೆ. ಅದಕ್ಕಾಗೆಲ್ಲ ಪ್ಲ್ಯಾನ್ಗಳು, ವಂಚನೆಗಳು, ಮೋಸ ಮಾಡೋದು, 108 ವ್ಯಾಪಾರಗಳು, ನಾನಾ ತರಹದ ವೇಷಗಳು. ರಾವಣ ಮಾಡಿಕೊಂಡಿದ್ದೇ ಅದೇ. ವೇಷ ಹಾಕ್ಕೊಂಡ, ಮಾರೀಚನಿಗೆ ಮೋಸದಿಂದ ಕೊಲ್ಲಿಕ್ಕೆ ಹೇಳಿದ, ನಾನಾ ಮುಖಗಳಿಂದ, ವೇಷಗಳಿಂದ, ಭಾಷೆಗಳಿಂದ ಮೋಸ ಮಾಡಿ ಸೀತೆಯನ್ನು ಅಪಹಾರ ಮಾಡಿದ. ಹಾಗಾದರೆ ಮನಸ್ಸು ಹಾಗೇ ಇದೆ, ನಾನಾ ಮುಖಗಳನ್ನು, ವೇಷಗಳನ್ನು ಹಾಕ್ಕೊಂಡು ಇನ್ನೊಬ್ಬರ ಸಂಪತ್ತನ್ನು ತಂದು ಮಾಡಿಕೊಳ್ಳುತ್ತದೆ ಅಂತನ್ನೋದು ಪ್ರತಿಯೊಬ್ಬರ ದೇಹವೆಂಬ ಅಯೋಧ್ಯೆಯಲ್ಲಿ ಅಥವಾ ದೇಹವೆಂಬ ಲಂಕೆ. ಅದರೊಳಗೆ ಯಾಕೆ ದೇಹಕ್ಕೆ ಲಂಕಾ ಅಂತ ಕರಿಬೇಕು ಅಂದರೆ ಅದು ಸುಟ್ಟು ಹೋಗ್ತದಲ್ಲ. ಲಂಕಾ ಸುಡಲಿಲ್ವೇ? ಲಂಕಾ ಹೆಂಗೆ ಒಂದು ದಿವಸ ಸುಟ್ಟತೋ ಹಂಗೆ ದೇಹನೂ ಒಂದು ದಿವಸ ಸುಟ್ಟು ಹೋಗ್ಬಿಡ್ತದೆ. ಆದ್ದರಿಂದ ಇದು ದೇಹ, ಇದು ಲಂಕಾ ಹೆಂಗಿತ್ತು? ಸುವರ್ಣ ಅಂದರೆ ಬಂಗಾರ, ಇದು ಸುವರ್ಣ. ವರ್ಣ ಅಂದರೆ ಬಣ್ಣ, ಸುವರ್ಣ. ಒಬ್ಬೊಬ್ರದ್ದು ಒಂದೊಂದು ಥರದ ಬಣ್ಣಗಳಿದ್ದಂಥ ಕೆಂಪ, ಕರಿ, ಇಂತಹ ಬಣ್ಣ ಉಳತಕ್ಕಂತಹ ದೇಹ ಏನಿದೆ ಇದು ಸುವರ್ಣದ ನಗರ. ಲಂಕೆಯಂತೆ ಸುವರ್ಣದ ನಗರ. ಇಲ್ಲಿ ವಾಸ ಮಾಡ್ತಕ್ಕಂಥವನು ರಾವಣ. ಅಂದರೆ ಮನಸ್ಸು, 10 ಇಂದ್ರಿಯಗಳಿಂದ ಕೂಡಿದಂಥ ಮನಸ್ಸು. ಅಂದರೆ ಇನ್ನೊಬ್ಬರ ಸಂಪತ್ತನ್ನು ತನ್ನದು ಮಾಡಿಕೊಳ್ಬೇಕು ಅಂತನ್ನುವ ಸೀತಾಪಹಾರ. ಅದಕ್ಕೆ ಬೇಕಾದದ್ದೇನು ಅಂದರೆ ಮನಸ್ಸು ಇದನ್ನು ತಪ್ಪಿಸ್ಕೋಬೇಕು ಅಂದರೆ ರಾಮದೇವರೇ ಬೇಕು. ರಾಮ ಅಂದರೆ ಸುಖ. ರಾಮ ಅಂದರೆ ಸುಖ. ನಮ್ಮಲ್ಲೆಲ್ಲ ಕೇಳೋ ಪದ್ಧತಿ, ಆರಾಮಿದ್ದೀರಾ ಕೇಳ್ತಾರೆ. ರಾಮ ಅಂದ್ರೇನು? ಸುಖ. ಅಂದರೆ ಎಲ್ಲ ರೀತಿಯಿಂದಲೂ ಆರಾಮಿದ್ದೀರಾ ಅಂತ. ಆಸ್ಪತ್ರೆಗೆ ಹೋದಾಗ ಕೇಳ್ತಾರೆ, ಆರಾಮಿದ್ದೀರಾ? ಹೌದು ರೀ, ಆರಾಮಿದ್ರೆ ಇಲ್ಲಾಕೆ ಬಂದು ಬೀಳ್ತಿದ್ದೀವಿ ಸಾಯ್ಲಿಕ್ಕೆ. ನಮ್ಮಲ್ಲಿ ಹೇಳೋ ಪದ್ಧತಿ. ನಿಮ್ಮೆಲ್ಲ ಬೆಂಗಳೂರು ಮೈಸೂರೊಳಗೆ ನಡೀತಾವೆ, ಆರಾಮಿದ್ದೀರಾ ಅಂತ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ. ನಮ್ಮ ಕಡೆ ಬಂದು ಕೇಳ್ರಿ, ನೀವು ಆಸ್ಪತ್ರೆಯೊಳಗಿದ್ದವನಿಗೆ ಆರಾಮಿದ್ದೀರೇನ್ರಿ ಅಂತ ಬಂದು ಕೇಳ್ರಿ. ಅವರು ಹೇಳೋದು ಒಂದೇ ಉತ್ತರ, ಆರಾಮಿದ್ದಂದು ಇಲ್ಲಾಕೆ ಬಿದ್ದು ಸಾಯ್ತಿದ್ದೆ ನಾನು ಅಂತಲೇ ಅಂತಾರೆ ಅವರು. ಸಹಜವಾಗಿ ನಾವು ಕೇಳ್ತಕ್ಕಂಥದ್ದು ಆರಾಮ ಇದ್ದೀರಾ. ನಮ್ಮಲ್ಲೆಲ್ಲ ಆರಾಮ ಇದ್ದೀರಾ ಅಂತ ಕೇಳ್ತಾರೆ. ಆರಾಮ ಅಂತ ಅನ್ನಂಗಿಲ್ಲ, ಅನ್ನಂಗಿಲ್ಲ, ಅಂತಾರೆ. ರಾಮ ಅಂದರೆ ಸುಖ, ರಾಮ ಅಂದರೆ ದುಃಖ. ನೀವು ಆರಾಮಿದ್ದೀರೇನು ಅಂದರೆ ನೀವು ದುಃಖದಲ್ಲಿ ಇದ್ದೀರೇನು ಅಂತಂತಾರೆ. ಹೌದು, ನಾವು ಆರಾಮಿದ್ದೀವಿ ಅಂದರೆ ದುಃಖದೊಳಗೆ ಇದ್ದೀವಪ್ಪ, ನಮಗೆಲ್ಲಿ ಸುಖ ಬರಬೇಕು ನಾವು ಅನ್ಸ್ಕೊಳ್ತೀವಿ. ಸೊ ರಾಮ ಅಂದರೆ ಸುಖ. ರಾಮ ಎಲ್ಲಿ ಹೋಗ್ತಾನೆ? ಸುಖ ಆಗೋದು ಮನಸ್ಸಿನಲ್ಲಿ. ಮನಸ್ಸಿನೊಳಗೇನು ಅಹಂಕಾರ ಇದೆ. ರಾವಣ ಸ್ವರೂಪತಃ ಒಳ್ಳೆಯವನು, ಅವನು ಜಯ, ಭಗವಂತನ ಭಕ್ತ, ನಿತ್ಯ ಭಗವದ್ ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಯೋಗ್ಯತೆ ಉಳ್ಳವನು. ಆ ರಾವಣನಲ್ಲಿ ಅಸುರ ಹೊಕ್ಕಿದ್ದಕ್ಕಾಗಿ ಆ ರಾವಣ ಇಂತಹ ಕೆಟ್ಟ ಕೆಲಸ ಮಾಡಿದ. ರಾವಣ ಸ್ವರೂಪತಃ ಭಗವಂತನ ದಾಸಾನುದಾಸ. ಹಾಗೆ ಮನಸ್ಸು, ಎಲ್ಲರ ಮನಸ್ಸು ಸ್ವರೂಪತಃ ಒಳ್ಳೆಯದು. ಅಹಂಕಾರದ ಅಸುರಾವೇಶ ಆದದ್ದಕ್ಕೆ ಮನಸ್ಸು ರಾವಣ ಆಗಿಬಿಟ್ಟಿದೆ. ಅದನ್ನು ಉಪಮರ್ದನೆ ಮಾಡಬೇಕು ಯಾರು ಅಂದರೆ ರಾಮ. ರಾಮ 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 ಅಂತ ಹೇಳಬೇಕಂತ. ಶೃಂಗಾರದ ದೇಹವೆಲ್ಲ ಅಂಗಬಡಿದು ಬೀಳುವಾಗ, ಕಂಗಳಿಗಾತ್ಮ ಸೇರಿದಾಗ ರಂಗನ ನಾಮ ಬದಗದೋ. ರಾಮ 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 ಎನ್ನೀರೋ. ರಾಮ ಅಂತೊಂದು ಅಕ್ಷರನ ಬಿಟ್ಟರೆ ಆ ದೊಡ್ಡ ಭಾಗ್ಯ ಬರುತ್ತೆ. ಸಕಲ ಶಾಸ್ತ್ರಗಳ ಪಾರಾಯಣ ಆಗ್ತದೆ. ಯಾಕೆ ಗೊತ್ತಾ? ಎಲ್ಲ ಅನಂತ ವೇದಗಳ ವೇದಾದಪಿ ಪರಂಚಕ್ರೇ ಮಹಾಭಾರತ ಮುತ್ತಮಂ ಅಂತ. ಅನಂತ ವೇದಗಳ ಹಣ್ಣು ಹೆಚ್ಚಿ 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 ಮಿಕ್ಸಿಯೊಳಗೆ ಹಾಕ್ತದೆ. ಮಿಕ್ಸಿಯೊಳಗೆ ಹಾಕಿದ ಮೇಲೆ ಅದು ಇಷ್ಟು ಹಣ್ಣು ಇದ್ದದ್ದು ಒಂದು ಗ್ಲಾಸ್ ಜ್ಯೂಸ್ ಆಗ್ತದೆ. ಅದೇ ರೀತಿಯಾಗಿ ಏನಾಯಿತು ಅಂದರೆ, ಅದೇ ರೀತಿಯಾಗಿ ಅನಂತ ವೇದಗಳ ಜ್ಯೂಸ್ ಅಂದರೆ ಮಹಾಭಾರತ. ಅನಂತ ವೇದಗಳು ಹೋಗಿ ಇಷ್ಟೇ ಮಹಾಭಾರತ. ಆ ಮಹಾಭಾರತದೊಳಗೂ ಯಾವುದು? ವಿಷ್ಣು ಸಹಸ್ರನಾಮ ಅಪಿ. ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಅದು ಇನ್ನೂ ಸ್ವಲ್ಪ ಆಯಿತು. ಅದೇನಾಯಿತು?
ಅಂಗಡಿಯೊಳಗೆ ಪಾಕೆಟ್ ಸಿಗ್ತಾವೆ ನೋಡ್ರಿ, ಸೇಬು ಹಣ್ಣಿಂದು, ಕಿತ್ತಳೆ ಹಣ್ಣಿಂದು, ಇಷ್ಟೇ ಇರ್ತವೆ. ಅವು ಜ್ಯೂಸಿನಕ್ಕಿಂತ ಕಮ್ಮಿ. ಅವು ಪುಡಿ, ಆ ಪುಡಿ ಏನಾಗ್ತದೆ, ನೀವು ಒಂದು ಇಷ್ಟು ಪುಡಿ, ಒಂದು ಚಮಚ ಪುಡಿ ಹಾಕಿದ್ರೆ ಒಂದು ಗ್ಲಾಸ್ ಜ್ಯೂಸ್ ಆಗ್ತದೆ. ಹಣ್ಣು ಹೋಗಿ ಏನಾಯಿತು, ಗ್ಲಾಸ್ ಜ್ಯೂಸ್ ಆಯಿತು. ಆ ಗ್ಲಾಸ್ ಜ್ಯೂಸ್ ಇನ್ನೂ ಕಡಿಮೆ ಏನಾಯಿತು, ಸಣ್ಣ ಪಾಕೆಟ್ದೊಳಗೆ ಪುಡಿ ಆಯಿತು. ಇಷ್ಟು ಪುಡಿ ತೊಗೊಂಡ್ರೆ ಸಾಕು, ಆ ಒಂದು ಗ್ಲಾಸಿನಷ್ಟು ಇದಾಯಿತು. ಅದು ಗೀತಾ ಮತ್ತು ವಿಷ್ಣು ಸಹಸ್ರನಾಮ. ಈಗ ನೋಡ್ರಿ, ಆ ಚೀಟಿನೂ ಬಂದಾಗ್ಬಿಟ್ಟಾವ. ಟ್ಯಾಬ್ಲೆಟ್ ಇಷ್ಟೇ, ಇಷ್ಟು ಗುಳಿಗೆ ತೊಗೊಂಡ್ರೆ 8 ಸೇಬು ತಿಂದಷ್ಟು ಆನಂದ, ಎಷ್ಟು ಸೇಬು ತಿಂದಷ್ಟು, ಇಷ್ಟೇ ಟ್ಯಾಬ್ಲೆಟ್. ಹಾಗೆ ಇವತ್ತಿನ ಕಾಲದ ಪ್ರಕಾರ ಟ್ಯಾಬ್ಲೆಟ್ ಅಂದರೆ ರಾಮನಾಮ. ದೊಡ್ಡ ಹಣ್ಣು ಹೋಯಿತು, ಅದು ಜ್ಯೂಸ್ ಆಯಿತು, ಜ್ಯೂಸ್ ಹೋಯಿತು, ಪುಡಿ ಆಯಿತು, ಪುಡಿ ಹೋಯಿತು, ಸಣ್ಣ ಒಂದು ಮಾತ್ರೆ ಆಯ್ತಲ್ಲ, ಆ ಮಾತ್ರೆ ತೊಗೊಂಡ್ರೆ ಅಷ್ಟು ಹಣ್ಣು ತಿಂದಂಗೆ ಹೆಂಗಾಗ್ತದೋ ಹಂಗೆ ರಾಮ ಅಂದುಬಿಟ್ರೆ ಸಕಲ ಶಾಸ್ತ್ರಗಳನ್ನೆಲ್ಲ ಪಾರಾಯಣ ಮಾಡಿದಂಥ ಪುಣ್ಯ ಬರುತ್ತದೆ. ಅದಕ್ಕೆ ರಾಮ 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 ಅಂದರೆ ಅಂತ ರಾಮ 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 ಎನ್ನಿರೋ ಅಂತ ಎಷ್ಟು ಸರಸದ ನೋಡ್ರಿ. ದೇವತೆಗಳೆಲ್ಲ ಒಂದು ಕಡೆಗೆ ವೇದ ಹಾಕಿದರು, ಇನ್ನೊಂದು ಕಡೆಗೆ ಮಣಿ, ಒಂದು ಮಣಿ ಇಟ್ಟರು, ಇಲ್ಲೊಂದು ಮಣಿ, ಇಲ್ಲೊಂದು ಮಣಿ. ಆ ಮಣಿಯಲ್ಲಿ ಅಭಿಮಂತ್ರಣ ಮಾಡಬೇಕು. ಎಲ್ಲ ವೇದಗಳನ್ನು ಅಭಿಮಂತ್ರಣ ಮಾಡಿ ಒಂದು ಮಣಿಯೊಳಗಿಟ್ಟರು. ಮಹಾಭಾರತವನ್ನು ಅಭಿಮಂತ್ರಣ ಮಾಡಿ ಒಂದು ಮಣಿಯೊಳಗಿಟ್ಟರು. ತಕಡಿಂದ ತೂಗಿದರೆ ಮಹಾಭಾರತ, ಅದಕ್ಕೆ ಮಹಾಭಾರತ, ಅದಕ್ಕೆ ಮಹಾಭಾರವತ್ವಾತ್, ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಉತ್ತಮಂ ಅಂತ ಆ ದೇವತೆಗಳು. ಮಹಾಭಾರತ ದೊಡ್ಡದಾಯ್ತು. ಆಮೇಲೆ ಮಹಾಭಾರತ ಕೇಳಿಕ್ಕಾಗೋದಿಲ್ಲ, ಏನು ಮಾಡೋದು, ಸರಿ ವೇದ ಮುಗಿತಲ್ಲ, ಮತ್ತು 2 ಮಣಿ ತೊಗೊಂಬಂದರು. ಒಂದು ಮಣಿಯೊಳಗೆ ಮಹಾಭಾರತವನ್ನೆಲ್ಲ ಅಭಿಮಂತ್ರಣ ಮಾಡಿದರು, ಇನ್ನೊಂದು ಮಣಿಯೊಳಗೆ ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಅಭಿಮಂತ್ರಣ ಮಾಡಿದರು. ಮತ್ತು ತಗಡಿ ತೂಗಿದ್ರೆ ಮಹಾಭಾರತಕ್ಕಿಂತಲೂ ಇವು 2 ಆದದ್ದರಿಂದ ಬೇಡ, ಮಹಾಭಾರತ ತೆಗೆದು ಬಿಡ್ರಿ, ವಿಷ್ಣು ಸಹಸ್ರನಾಮ ಇಡ್ರಿ ಅಂತ. ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಅಲ್ಲಿಕ್ಕೆ ನಮಗೆಲ್ಲ ಟೈಮ್ ಅದ, ನಾವು ಹೇಳೋದೇ 8ಕ್ಕೆ. ನಮಗೆ ವಿಷ್ಣು ಸಹಸ್ರನಾಮ ಮತ್ತು ಮಾಡ್ಲಿಕ್ಕೆ ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನಾದರೂ ಇನ್ನೊಂದು ಉಂಟಾ ಅಂತ ಕೇಳಿದರು. ದೇವತೆಗಳಂದ್ರು ನಮಗೂ ಎಷ್ಟು ಕಡಿಮೆ ಮಾಡ್ಲಿಕ್ಕೆ, ಬಾರ್ಗನಿಂಗ್ ಮಾಡೋದು ಭಾಳ ಮಾಡ್ಲಿಕ್ಕೆ ಬರೋಂಗಿಲ್ಲ, ಸ್ವಲ್ಪ ಮಾಡ್ಬೋದು. ಇನ್ನೂ ಹೆಂಗೆ ರುದ್ರದೇವರು ಎದ್ದು ನಿಂತರು, ನಾನು ಅಭಿಮಂತ್ರಣ ಮಾಡ್ತೀನಿ ಅಂತೇಳಿ. ಒಂದು ಮಣಿಯೊಳಗೆ ದೇವತೆಗಳೆಲ್ಲ ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಮಾಡಿದರು. ರುದ್ರದೇವರು ಬಂದು ಕೈ ಇಟ್ಟು ಹೋಗೇ ಬಿಟ್ಟರು. ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಅನ್ನೋ ತನಕ ಅಭಿಮಂತ್ರಣ ಇವರು ಮಾಡಿದರೆ ರುದ್ರದೇವರು ಬಂದು ಟಕ್ ಅಂದು ಹೊಡೆದೋಗ್ಬಿಟ್ರು. ಆಗ ತಕಡಿ ನೋಡಿದರೆ ಅದಕ್ಕಿಂತಲೂ ಇದು ಭಾರವಾಯಿತು. ಎಲ್ಲರಿಗೂ ಖುಷು. ಹಾಂ, ಭಗವದ್ಗೀತಾ ವಿಷ್ಣು ಸಹಸ್ರನಾಮ ಮಾಡಲಿಕ್ಕೆ ಅಷ್ಟು ಟೈಮ್ ಬೇಕು, ರುದ್ರದೇವರು ಇಷ್ಟು ಹೊಡೆದೋಗ್ಬಿಟ್ರಲ್ಲ ಮಣಿಗೆ, ಆದ್ರೆ ಭಾರ ಆಯಿತು ಅಂತ ಕೇಳಿದ್ರೆ ಏನು ಮಾಡಿದ್ರಿ ಅಂತ ಕೇಳಿದ್ರು. ನಾನು ರಾಮ ಅಂದು ಬಂದುಬಿಟ್ಟ ಅಂದರು. ಮಣಿ ಮುಂದೆ ಹೋಗಿ ಕೈ ಹಚ್ಚಿ ರಾಮ ಅಂದ್ಬಿಟ್ಟ, ಬಂದುಬಿಟ್ಟ. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕಿಂತ ಜಾಸ್ತಿ ಆಯಿತು. ಮಥುರ ಉಲ್ಟಾ ಮಾಡಿರಿ, ರಾ ಥೂ ಮ ಅಂತ ಆಗ್ತದೆ, ಇಲ್ಲ ನಡ್ಬೇಕಿಂತ ತೆಗೆದುಬಿಡ್ರಿ. ರಾ ಥೂ ಮ, ಥೂ ತೆಗೆದುಬಿಡ್ರಿ, ರಾಮ ಅಂತ ಆಯ್ತಿಲ್ಲ. ಮಥುರ ಉಲ್ಟಾ ಮಾಡಿಬಿಟ್ರೆ ರಾಮ ಅಂತ ಆಗ್ತದೆ. ಯಾವನು ಜೀವನದಲ್ಲಿ ರಾಮ ಅಂತ ಅನ್ನಂಗಿಲ್ಲ ಅವನಿಗೆ ನಡಬರಕಿನ ಅಕ್ಷರ ಅಂತೆ. ಅವನ ಮುಖದ ಮೇಲೆ ನಡಬರಕಿನ ಅಕ್ಷರ ಏನು ಅಂತ ಮನೆಗೆ ಹೋಗಿ ವಿಚಾರ ಮಾಡಿ. ನಾನು ಹೇಳೋ ಮಹತ್ತಲ್ಲ, ಶಾಸ್ತ್ರಗಳು ಹೇಳ್ತಾರೆ. ಮಥುರಾ ಎಂಬ ಶಬ್ದವನ್ನು ಉಲ್ಟಾ ಮಾಡಿದರೆ ರಾಮ ಅಂತಾಗ್ತದೆ. ಯಾವನು ರಾಮ ರಾಮ ಅಂತಂತಾನೆ ಅವನಿಗೆ ಮಧ್ಯಾಕ್ಷರ ಬೇಡ. ಯಾವನು ರಾಮ ಅಂತ ಅನ್ನೋದಿಲ್ಲ ತನ್ಮಧ್ಯಂ ತನ್ಮುಖೋಪರಿ ಅಂತಂತಾರೆ. ಅವರಿಗೆ ಆ ಮಧ್ಯಮ ಅಕ್ಷರ ಅವನ ಮುಖದ ಮೇಲೆ ಇರ್ರಿ ಅಂತಂತಾರೆ. ಅದಕ್ಕೆ ನೀವು ರಾಜಕಾರಣಿಗಳ ಮುಖದ ಮೇಲೆ ಅಂತ ಅನ್ಬೇಡ್ರಿ, ಅವ್ರಿಗೆ ಆನಂದ. ನೀವು ಎಷ್ಟು ಉಗುಳ್ತಿರಿಗೋ ಅಷ್ಟು ಆನಂದ, ಅಷ್ಟೇ ನೀರು ಉಳಿತು ಅಂತಂತಾರೆ ಮುಖ ತೊಳ್ಕೊಳ್ಳಿಕ್ಕೆ. ಅದಕ್ಕೆ ರಾಮ ಅಂತ ಒಂದು ಅಕ್ಷರದೊಳಗೆ ಸಮಗ್ರ ವೇದಗಳು, ಸಮಗ್ರ ಶಾಸ್ತ್ರಗಳು ಅಡಗಿವೆ. ಅದಕ್ಕೆ ಭಕ್ತಿಯಿಂದ ಒಂದು ಸಲ ರಾಮ ರಾಮ ಅಂತ ರಾಮ 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 ಎನ್ನೀರೋ ಅಂತ ಹೇಳಿ ಆ ರಾಮದೇವರ ಅದ್ಭುತವಾದಂಥ, ಅದಕ್ಕೆ ರಾಮ ಅಂದರೆ ಸುಖ. ರಾಮ ಎಲ್ಲಿ ತನಕ ಬರ್ತಾನೆ ನೋಡ್ರಿ, ಕೆಳಗಿನಿಂದ ಮೇಲೆ ಹೋಗ್ರಿ. ಶತ್ರುಘ್ನ, ಭರತ, ಲಕ್ಷ್ಮಣ, ಲಾಸ್ಟ್ ಮೇಲೆ ಬಂದರೆ ರಾಮ. ನಮ್ಮದು ತಾರತಮ್ಯಲ್ಲ, ಆರೋಹಣ ಕ್ರಮೇಣ ಹೋಗ್ಬೇಕಲ್ಲ. ಶತ್ರುಘ್ನ ಅಂದರೆ ಏನು? ಶತ್ರುಗಳನ್ನೆಲ್ಲ ಕೊಲ್ಲೋದು. ಕಾಮಕ್ರೋಧಾದಿಗಳ ಶತ್ರುಗಳನ್ನು
ಗೆಲ್ಲು, ಅದು ಮೊದಲೇ ಮೆಟ್ಲ, ಅದಕ್ಕೆ 100 ವರ್ಷ ಬೇಕು, 100 ಜನ್ಮ ಬೇಕು. ಅದಾದಮೇಲೆ ಭರತ, ಬ ಅಂದರೆ ಜ್ಞಾನ, ರಥ ಅಂದರೆ ಆಸಕ್ತಿ. ನೀನು ಆ ಶತ್ರುಘ್ನ ಅವಸ್ಥಾ ದಾಟದಿ ಅಂದರೆ ಭರತಾವಸ್ಥಾ, ಜ್ಞಾನದಲ್ಲಿ ಆಸಕ್ತನಾಗುವ ಅವಸ್ಥಾ. ಭರತಾವಸ್ಥಾ ಮುಗೀತು ಅಂದರೆ ಲಕ್ಷ್ಮಣ ಅಂದರೆ ಭಗವದ್ಭಕ್ತರ ಲಕ್ಷಣ, ಸ್ಥಿತಪ್ರಜ್ಞ, ಅಪರೋಕ್ಷ ಜ್ಞಾನಿ ಅವಸ್ಥಾ ನಿನಗೆ ಬರ್ತದೆ ಲಕ್ಷ್ಮಣ. ಲಕ್ಷ್ಮಣನ ಅವಸ್ಥಾ ಆಯಿತು ಅಂದರೆ ರಾಮ ಅಂದರೆ ಸ್ವರೂಪಭೂತವಾದಂಥ ಸುಖ ಸಿಗುತ್ತದೆ ಅಂತನ್ನುವ ಒಂದು ಆರೋಹಣ ಕ್ರಮ ನೋಡಿದರೆ ರಾಮ ಅಂದರೆ ಸುಖ. ಆ ರಾಮನಿಗೋಸ್ಕರವಾಗಿ ನೋಡ್ರಿ, ರಾಮಾಯಣ, ರಾಮಾಯ ಅಯನಂ ರಾಮಾಯಣಂ, ರಾಮನಿಗೋಸ್ಕರವಾಗಿ ಬೇಕು ಅಂತ ಅಪೇಕ್ಷೆ ಮಾಡೋರು ಯಾರು? ಸೀತಾದೇವಿ. ಸೀತಾದೇವಿ ರಾಮನಿಗಾಗಿ ಅಂತ ಪ್ರಯತ್ನ ಮಾಡಿದವರು ಕೆಲವರು, ರಾವಣನಿಗಾಗಿ ಅಂತ ಮಾಡಿದವರು ಕೆಲವರು. ಮಾರೀಚ, ಕುಂಭಕರ್ಣ ಎಲ್ಲ ದೈತ್ಯರು. ಸೊ ಸೀತಾದೇವಿ ರಾವಣನಿಗೆ ಸಲ್ಲಬೇಕು ಅಂತ ಯಾರ್ಯಾರು ವಿಚಾರ ಮಾಡಿದರೋ ಅವರೆಲ್ಲ ದುಷ್ಟರು. ಈ ಸೀತಾ ರಾಮನಿಗೆ ಸಲ್ಲಬೇಕು ಅಂತ ಯಾರು ವಿಚಾರ ಮಾಡಿದರೋ ಅವರೆಲ್ಲ ಶಿಷ್ಟರು. ಅದಕ್ಕಾಗಿ ಯಾರು ಮಾಡಿದರು? ಸೀತಾದೇವಿಗೆ ಸಂದೇಶವನ್ನು ಮುಟ್ಟಿಸಿ ಮನಸ್ಸಿನ ತನಕ ರಾಮನನ್ನು ತಂದವರು ಯಾರು? ಹನುಮನ್ ದೇವರು. ಮನಸ್ಸಿನ ತನಕ ರಾಮದೇವರು ತರಬೇಕಲ್ಲ. ದೂರ ಇದ್ದಾನೆ, ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟಿ ರಾವಣನ ಹತ್ರ ಹೋಗಬೇಕು. ರಾಮ ಈ ಕಡೆಗಿದ್ದಾನೆ, ರಾವಣ ಒಳಗೆ ಭದ್ರವಾಗಿದ್ದಾನೆ, ಲಂಕಾದೊಳಗೆ ಭದ್ರಕೋಟೆಯೊಳಗಿದ್ದಾನೆ. ರಾವಣ ಎಷ್ಟು ಭದ್ರ ಮಾಡ್ಕೊಂಡಿದ್ದ ಅಂದರೆ ಅಷ್ಟು ಭದ್ರ ಮಾಡ್ಕೊಂಡಿದ್ದ. 7 ಸಮುದ್ರ ದಾಟಿ ಹೋಗಬೇಕು ರಾಮನ ಹತ್ರ. ಅಲ್ಲಿ 7 ಸಮುದ್ರ ದಾಟಬೇಕು ಅಂದರೆ ಇಲ್ಲಿ 7 ಇಂದ್ರಿಯಗಳನ್ನು ದಾಟಿ ಹೋಗ್ಬೇಕು. 5 ಬಾಹ್ಯೇಂದ್ರಿಯ, 2 ಆಂತರಿಕ ಇಂದ್ರಿಯ, 7 ಸಮುದ್ರ ದಾಟಬೇಕು. ಅಲ್ಲಿ ದಾಟಿ ಹೋಗಲಿಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದವರು ಹನುಮಂತ ದೇವರು. ಅವರೇ ನಮ್ಮ ಗುರುಗಳು. ಜೀವನದೊಳಗೆ ಗುರುಗಳು ಮತ್ತು ಗುರುಗಳ ಉಪದೇಶ ಯಾವನಿಗೆ ಆಗ್ತದೋ ಅಲ್ಲಿ ಹನುಮನ್ ದೇವರು ಎಂಟ್ರಿ ಆಗ್ಯಾರ ಅಂತರ್ಥ. ರಾವಣನ ಸಂಹಾರವಾಗಲಿಕ್ಕೆ ತಡ ಹತ್ತುವುದಿಲ್ಲ ಅಂತರ್ಥ. ಎಷ್ಟೋ ಜನರಿಗೆ ಇನ್ನೂ ತನಕನೂ ನಾನು ಯಾಕೆ ಗಳಿಸ್ಲಿಕ್ಕತ್ತೀನಿ ಅಂತಲೇ ಕಲ್ಪನೆ ಇಲ್ಲ. ನಾನು ಯಾಕೆ ಗಳಿಸ್ತಾ ಇದ್ದೀನಿ, ಯಾಕೆ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಕಲ್ಪನಾ ಬಂದಿಲ್ಲ. ಈ ಕಲ್ಪನಾ ಕೊಡೋರೇ ಗುರುಗಳು. ನಿನಗೇನು ಏನು ಗಳಿಸ್ತಾ ಇದ್ದಿ, ಯಾಕೆ ಮಾಡ್ತಾ ಇದ್ದಿ ಅಂತ ನಮಗೆ ತಿಳಿಸ್ಕೊಡೋರು ಗುರುಗಳು. ಹಂಗೆ ಆ ಮನಸ್ಸಿಗೂ ರಾಮನಿಗೂ, ರಾವಣನಿಗೂ ರಾಮನಿಗೂ ಕನೆಕ್ಷನ್ ಕೊಟ್ಟವ್ರು ಯಾರು ಅಂತಂದರೆ ಹನುಮಂತ ದೇವರು. ಹಂಗೆ ನಮ್ಮ ಜೀವನದೊಳಗೆ ಮನಸ್ಸಿಗೂ ಮತ್ತು ರಾಮನಿಗೂ ಕನೆಕ್ಷನ್ ಕೊಟ್ಟು ಆ ರಾಮ ಸ್ವರೂಪತಃ ಒಳ್ಳೆಯವನಾಗಿದ್ದರೂ ಕೂಡ ಆ ರಾವಣನಲ್ಲಿದ್ದ ದುಷ್ಟತನವನ್ನು ಪರಿಹಾರ ಮಾಡಿ ಅವನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದಂತಹ ರಾಮದೇವರ ಸಂದೇಶವಾಗಬೇಕಾದ್ರೆ ಮೊದಲು ಮನಸ್ಸಿನಲ್ಲಿದ್ದಂಥ ಅಹಂಕಾರ ಹೋಗಬೇಕು. ಅಹಂಕಾರ ಎದರಿಂದ ಬರ್ತದೆ ಗೊತ್ತೇನು? ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡಕ್ಕೆ ರಾವಣನಿಗೆ ಅಹಂಕಾರ ಜಾಸ್ತಿ ಆಯಿತು. ನಮಗೆ ಅಹಂಕಾರ ಅದನ್ನೇ ಇದೆ. ಸೀತಾ ಅಂದರೆ ಐಶ್ವರ್ಯ. ಐಶ್ವರ್ಯ ಹೆಂಗೆ ಬರ್ತದೋ ಹಂಗೆ ಮನಸ್ಸಿನಾಗ ಅಹಂಕಾರ ಜಾಸ್ತಿ ಆಕೋತ ಹೋಗ್ತದೆ. ಅಹಂಕಾರ ಜಾಸ್ತಿ ಆಗ ಎಷ್ಟೋ ಜನ ಹೇಳ್ತಾರೆ ನಾವು ಸ್ವಾಮಿಗಳನ್ನ ಬಿಟ್ಟರೆ ಇನ್ನೊಬ್ರಿಗೆ ನಮಸ್ಕಾರ ಮಾಡೋಂಗಿಲ್ಲ ಅಂತ. ನಾವು ಕೋಟ್ಯಾಧೀಶರು ಈ ಧಾಬಳಿ ಉಟ್ಕೊಂಡು ಬ್ರಾಹ್ಮಣಿಗೆ ನಮಸ್ಕಾರ ಮಾಡೋದು ಅಂಥ ಯಾವ ಕಾಲಕ್ಕೆ ನಮ್ಮ ದೇಶದೊಳಗೆ ದೊಡ್ಡ ದೊಡ್ಡ ರಾಜರು ಗುರುಗಳ ಹತ್ರ ಹೋಗಬೇಕಾದ್ರೆ ಕಿರೀಟ ಕವಚ ಎಲ್ಲ ರಥದೊಳಗಿಟ್ಟು ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಕೊಂಡ್ಬರ್ತಿದ್ರು. ಯಾಕೆ ಕಿರೀಟೆಲ್ಲ ಹಾಕ್ಕೊಂಡು ಯಾಕೆ ಹೋಗ್ತಿದ್ದಿಲ್ಲ ಅಂದರೆ ಅದು ಗರ್ವ. ಸೊಸಿ ಅತ್ತಿ ಹತ್ರ ಹೋಗಬಾರ್ದು. ಮನುಷ್ಯ ಗುರುಗಳ ಹತ್ರ ಹೋಗೋದು, ಭಾರಿ ಟ್ರಿಮ್ಮಾಗಿ ಹೋಗೋದು ಇಲ್ಲ. ಅದಕ್ಕೆ ಪ್ಯಾಂಟು ಶರ್ಟು ಏನವ ನೋಡ್ರಿ, ಇದು ಕವಚಗಳು. ಧೋತ್ರ ಪಂಜ ಏನವ ನೋಡ್ರಿ, ಅದು ರೇಷ್ಮೆ ಬಟ್ಟೆ. ಮಠಕ್ಕೆ ಹೋಗ್ಬೇಕಾದ್ರೆ, ಗುರುಗಳ ಹತ್ರ ಹೋಗಬೇಕಾದ್ರೆ ನಾವು ಅದೇ ವೇಷದಿಂದ ಹೋಗಬೇಕು. ಯಾಕೆ ಹೇಳ್ರಿ? ಯಾವಾಗ ಹಾಕೊಳ್ಳೋರು ನಮ್ಮ ದೇಶದ ವೇಷ? ನಮ್ಗೆ ತ್ರಾಸಾಗೋದು ಎಲ್ಲ ಆಗ್ತದೆ ಗೊತ್ತು. ಇಷ್ಟಿಷ್ಟು ಹುಡುಗರು ಮುಸ್ಲಿಂ ವೇಷ ಹಾಕ್ಕೊಂಡು ಶುಕ್ರವಾರ ಮಸೀದಿಗೆ ಹೋಗ್ತಾರೆ.
ನಮ್ಮವ್ರು ಯಾರಾದರೂ ಧೋತ್ರ ಪತ್ರ ಉಟ್ಕೊಂಡು ಬರ್ತಾರ? ಮೊದಲೇದು ಬರಂಗೇ ಇಲ್ಲ, ಹೆಂಗೆ ಬರೋದು ಆಮೇಲೆ ಬರಂಗೇ ಇಲ್ಲ. ನಾನು ಮೊನ್ನೆ ಯುಗಾದಿ ದಿವಸ ನಮ್ಮ ಹುಬ್ಬಳ್ಳಿಯವ್ರು ನಾನು ಹೇಳಿದೆ, ಬರೀ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳು. ನೀವು ನನಗೆ ಹೇಳ್ತೀರಿ, ನಾನು ನಿನಗೆ ಹೇಳ್ತೀನಿ. ಏನು ಶುಭಾಶಯಗಳು? ಯಾರಿಗಾದರೂ ಅರ್ಥ ಆಗ್ತದ? ಹೊಸ ವರ್ಷದ ಶುಭಾಶಯಗಳು ಏನು? ಶುಭವಾದ ಆಶಯಗಳು ಏನು?